ಇಳಕಲ್ ನಗರದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರಿಶಿಷ್ಟ ಜಾತಿ ಪತ್ತಿನ ಸಹಕಾರ ಸಂಘ ನಿಯಮಿತ ಇಳಕಲ್ನ ನೂತನ ಕಟ್ಟಡದ ಭೂಮಿ ಪೂಜೆ ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕಾಲೋನಿಯ ಸಿಸಿ ರಸ್ತೆ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಸನ್ಮಾನ್ಯ ಶ್ರೀ ಡಾಕ್ಟರ್ ವಿಜಯಾನಂದ ಎಸ್ ಕಾಶಪ್ಪನವರ್ ಜನಪ್ರಿಯ ಶಾಸಕರು, ಹುನಗುಂದ ಮತಕ್ಷೇತ್ರ ಮತ್ತು ಅಧ್ಯಕ್ಷರು, ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ ನಿಯಮಿತ ಬೆಂಗಳೂರು ಇವರ ಅಮೃತ ಹಸ್ತದಿಂದ ಭೂಮಿ ಪೂಜೆ ಹಾಗೂ ಸಿಸಿ ರಸ್ತೆ ಉದ್ಘಾಟನೆ ಕಾರ್ಯಕ್ರಮ ನೆರವೇರಿತು. ಇದೇ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರು ಹಾಗೂ ಸದಸ್ಯರು ಹಾಗೂ ನಗರದ ಮುಖಂಡರು ಉಪಸ್ಥಿತರಿದ್ದರು. ನಮ್ಮ ಮಾಜಿ ಪುರಸಭೆ ಅಧ್ಯಕ್ಷರು ಅಲ್ಲೇ ಸರ್ಕಲ್ ಅದು ಒಂದು ತೊಗೊಂಬ ಎಲ್ಲರದು ಡಿಪಾಸಿಟ್ ಸಾಕ $50 ಲಕ್ಷ ಆಗೈತೆ. 21 ಲಕ್ಷ ಕೊಟ್ರೆ ಇಲ್ಲ 50 ಲಕ್ಷ ಮತ್ತೆ ಡಿ ಸಿ ಹೇಳಿ ನಿನ್ನೆ ಇನ್ನೊಂದು 2 ಕೋಟಿ ಕೊಡು ಅಂತ ಕೊಡ್ತಾರೆ. ಕಟ್ಟಿಸ್ಬಿಡ್ರತ್ತೆ ಪೂರ ಇದೊಂದು ಹಳ್ಳದ ದಂಡಿಗೆ ಬ್ರಿಡ್ಜ್ ಮಠ ಆಗಿಬಿಡ್ತಂದ್ರೆ ನಿಮಗೆ ಇಲ್ಲಿ ಹೆಂಗಾರು ಒಂದು ಬ್ರಿಡ್ಜ್ ಹಾಕಿ ಹೊಸ ಅದಾಗ ಒಂಥರ ಕಡೆ APMCಗೆ ಹೋಗೋಕೆ ಒಂದು ಬ್ರಿಡ್ಜ್ ಹಾಕಿನಿ. ಹ್ಞೂ ಸರ್, ₹1 ಇಳಕಲ್ ನಗರದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಾಲನಿ, ಬಹುದಿನದ ಈ ಒಂದು ಬಡಾವಣೆ ಬಹುತೇಕ ಒಂದು 50-60 ವರ್ಷದ ಇರುವಂಥ ಈ ಬಡಾವಣೆ, ಇಲ್ಲಿ ವಾಸ ಮಾಡುವಂಥ ನಮ್ಮ ಪೌರ ಕಾರ್ಮಿಕರು, ನಮ್ಮ ನಗರಸಭೆಯಲ್ಲಿ ಇವತ್ತು ನಿರಂತರವಾಗಿ ಸೇವೆಯನ್ನು ಮಾಡ್ತಿರುವಂಥ ಪೌರ ಕಾರ್ಮಿಕರು ವಾಸುವಂಥ ಈ ಒಂದು ಸ್ಥಳ. ಈ ಒಂದು ಸ್ಥಳವನ್ನು ನಾನು 2023 ಶಾಸಕನಾದ ಮೇಲೆ ಮತ್ತೆ ಆಯ್ಕೆ ಆದಮೇಲೆ ಇವತ್ತು ನಾನು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೀನಿ ಅಂತೇಳಿ ನಾನು ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ನಾನು ಒಂದು ಮಾತನ್ನು ಕೊಟ್ಟಿದ್ದೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಾವು ನಮ್ಮ ನಗರೋತ್ಥಾನ 4ನೇ ಹಂತದಲ್ಲಿ ಮತ್ತು ವಿವಿಧ SCP TSP ಅಡಿಯಲ್ಲಿ ಅನೇಕ ಅಭಿವೃದ್ಧಿ ಕಾಮಗಾರಿಯನ್ನು ನಾವು ಈಗಾಗಲೇ ಕೈಗೊಂಡಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಮೊದಲದ್ದು ಇಲ್ಲಿ CC ರಸ್ತೆ ಇರಲಿಲ್ಲ. ಆ CC ರಸ್ತೆಯನ್ನು ಇವತ್ತು ಏನು ನಗರೋತ್ಥಾನ 4ನೇ ಹಂತದಲ್ಲಿ ಈ CC ರಸ್ತೆಗಳನ್ನು ಕೈಗೊಂಡಿದ್ವಿ. ಆ CC ರಸ್ತೆಯನ್ನು ಸಂಪೂರ್ಣವಾಗಿ ಮುಗಿಯುವಂಥ ಕೆಲಸ ಆಗಿದೆ. ಮತ್ತು ಇಲ್ಲಿ ಇರುವಂಥ ಪೌರ ಕಾರ್ಮಿಕರಿಗೆ ಇವತ್ತು ಮನೆ ಕೂಡ ನಿರ್ಮಾಣ ಮಾಡಬೇಕು. ಯಾಕಂದ್ರೆ ಸುಮಾರು 50 ವರ್ಷದಿಂದ ಅವ್ರು ಇಲ್ಲೇ ವಾಸ ಮಾಡಿದ್ದಾರೆ, ಅವ್ರ ಜೀವನವನ್ನು ಇಲ್ಲೇ ರೂಪಿಸ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಆ ನಿಟ್ಟಿನಲ್ಲಿ ಆ ಇರುವಂಥ ಪೌರ ಕಾರ್ಮಿಕರು ಯಾರಲ್ಲಿ ವಾಸ ಮಾಡ್ತಾರೆ ಅವ್ರಿಗೆಲ್ಲರಿಗೂ ಹಕ್ಕುಪತ್ರವನ್ನು ಕೊಟ್ಟು ಮನೆಯನ್ನು ಕಟ್ಟಿಕೊಡ್ಬೇಕು ಅನ್ನೋ ಒಂದು ಯೋಜನೆಯನ್ನು ಕೂಡ ನಾನು ಸರ್ಕಾರದ ಮುಂದೆ ಪ್ರಸ್ತಾವನೆಯನ್ನು ಇಟ್ಟಿದ್ದೇನೆ. ಮತ್ತು ಅದರ ಜೊತೆಗೆ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಒಂದು ಅಡಿಯಲ್ಲಿ ಒಂದು ನೂತನವಾಗಿ ಒಂದು ಏನು ಪತ್ತಿನ ಸಹಕಾರಿ ಸಂಘ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ತಿನ ಸಹಕಾರಿ ಸಂಘವನ್ನು ಕೂಡ ಇಲ್ಲಿ ಪ್ರಾರಂಭಿಸಿದ್ದಾರೆ. ನಮ್ಮ ಅದರ ಅಧ್ಯಕ್ಷರಾದಂಥ ಹಿರಿಯರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸೇವಾ ಸಮಿತಿಯ ಅಧ್ಯಕ್ಷರಾದಂಥ ಶರಣಪ್ಪನ ಅಂಬೇಳ್ ಅವರ ನೇತೃತ್ವದಲ್ಲಿ ಮತ್ತು ಉಪಾಧ್ಯಕ್ಷರಾಗಿ ನಮ್ಮ ಯಮನೂರು ಚಲವಾದಿಯವರ ಒಂದು ನೇತೃತ್ವದಲ್ಲಿ ಇವತ್ತು ಆ ಒಂದು ಕಟ್ಟಡಕ್ಕೆ ಪತ್ತಿನ ಸಹಕಾರಿ ಸಂಘದ ಕಟ್ಟಡ ಭೂಮಿ ಪೂಜೆಯನ್ನು ಕೂಡ ಇವತ್ತು ನೆರವೇರಿಸಿದ್ದೇವೆ. ಒಟ್ಟಾರೆ ನಾವು ಏನು ಮಾತನ್ನು ಕೊಟ್ಟಿದ್ದೀವಿ ಆ ಮಾತನ್ನು ಉಳಿಸಿಕೊಳ್ಳುವಂಥ ಕೆಲಸ
ಇವತ್ತು ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು ಭಾಳ ಸಂತೋಷದಿಂದ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಅದರ ಜೊತೆಗೆ ಹಲವಾರು ವರ್ಷಗಳಿಂದ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ವೃತ್ತ ಇತ್ತು, ಅದು ಕೇವಲ ವೃತ್ತ ಹೆಸರಿಗಾಗಿ ಮಾಡಿ ಕೈ ಬಿಟ್ಟಿದ್ರು. ಬಹುತೇಕ ಆ ವೃತ್ತವನ್ನು ಕೂಡ ನಾವು ಈಗಾಗಲೇ ಸುಮಾರು 50ಕ್ಕೂ ಹೆಚ್ಚು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈಗಾಗಲೇ ಆ ಒಂದು ಪಾರ್ಲಿಮೆಂಟ್ ಮಾದರಿಯಲ್ಲಿ ಆ ಒಂದು ವೃತ್ತವನ್ನು ಮಾಡಿ ಸುಮಾರು 22 ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಪುತ್ಥಳಿಯನ್ನು ಈಗಾಗಲೇ ನಾವು ಬಾಂಬೆದಲ್ಲಿ ನಮ್ಮ ಶರಣಪ್ಪನವರು, ಸುರೇಶ್ ಜಂಗ್ಲಿ ಅವರು, ನಮ್ಮ ಅಂಬು ಚೆಲ್ವಾದಿಯವರು ಎಲ್ಲರೂ ಸೇರಿಕೊಂಡು ಒಂದು 22 ಲಕ್ಷ ರೂಪಾಯಿ ವೆಚ್ಚದ ಒಂದು ಕಂಚಿನ ಮೂರ್ತಿಯನ್ನು ಕೂಡ ಒಂದು ಅಲ್ಲಿ ಸ್ಥಾಪನೆ ಮಾಡಿ ಉದ್ಘಾಟನೆ ಮಾಡಬೇಕು ಅಂತೇಳಿ ನಾವು ನಿರ್ಧಾರ ಮಾಡಿದ್ವಿ. ಆ ಒಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತವನ್ನು ಏನು ಕಂಚಿನ ಪುತ್ಥಳಿಯನ್ನು ಉದ್ಘಾಟನೆ ಮಾಡೋದಕ್ಕೆ ನಾನು ನಮ್ಮ ಜನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಇರ್ಬೋದು, ಅದೇ ರೀತಿ ಪ್ರಯತ್ನವನ್ನು ಮಾಡ್ತೀನಿ. ಖಂಡಿತವಾಗಿ ನಮ್ಮ AICCಯ ಅಧ್ಯಕ್ಷರಾದಂಥ ಡಾಕ್ಟರ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿಗೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇರ್ಬೋದು, ಡಾಕ್ಟರ್ ಪರಮೇಶ್ವರ್ ಸಾಹೇಬ್ರು ಇರ್ಬೋದು, ಮತ್ತು HC ಮಾದೇವಪ್ಪನವರು ಇರ್ಬೋದು, ಅನೇಕ ಜನ ಏನು ನಮ್ಮ ಮುನಿಯಪ್ಪನವರು KH ಮುನಿಯಪ್ಪನವರು ಇರ್ಬೋದು, ಎಲ್ಲರಿಗೂ ಕರೆದು ಆ ಒಂದು ವೃತ್ತವನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತೇಳಿ ಈಗಾಗಲೇ ಒಂದು ಅಂದಾಜು ಒಂದು ವಿಚಾರಗಳನ್ನು ನಾವು ಈಗಾಗಲೇ ಚರ್ಚೆ ಮಾಡಿದ್ದೇವೆ. ಬಹುತೇಕ ಇನ್ನೊಂದು 2-3 ತಿಂಗಳಲ್ಲಿ ಆ ವೃತ್ತ ಮುಗಿಯೋ ಹಂತದಲ್ಲಿದೆ. ಅದು ಮುಗಿದ ತಕ್ಷಣ ಒಂದು ದೊಡ್ಡ ಸಭೆಯನ್ನು ಮಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕಂಚಿನ ಪುತ್ಥಳಿಯನ್ನು ಮಾನ್ಯ ಮುಖ್ಯಮಂತ್ರಿಗಳ ಕೈಲೇ ಇವತ್ತು ಉದ್ಘಾಟನೆ ಮಾಡಿಸ್ಬೇಕು ಎಂದು ಒಂದು ನಿರ್ಧಾರವನ್ನು ಕೂಡ ಕೈಗೊಂಡಿದ್ದೀವಿ ಅನ್ನೋ ಮಾತನ್ನು ಹೇಳಿ, ಇವತ್ತೇನು ನಾನು ಮಾತು ಕೊಟ್ಟಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲನಿಯನ್ನು ನಾನು ದತ್ತಕ್ಕೆ ತೆಗೆದುಕೊಳ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ. ಅದೇ ರೀತಿ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಬರೋ ದಿನಗಳಲ್ಲಿ ಪೌರ ಕಾರ್ಮಿಕರಿಗೆ ಮನೆ ಮಾಡುವಂಥದ್ದು ಇರ್ಬೋದು, ಇನ್ನು ಅನೇಕ ಮೂಲಭೂತ ಸೌಕರ್ಯಗಳನ್ನು ಇದಾವೆ. ಇಲ್ಲಿ ಸ್ಲಮ್ ಇದೆ ಆಜುಬಾಜು, ಇವತ್ತು ತಡೆಗೋಡೆಯನ್ನು ಕಟ್ಟಬೇಕಾಗಿದೆ ನಮ್ಮ ಹಳ್ಳಕ್ಕೆ, ಯಾಕಂದರೆ ಅಲ್ಲಿರುವಂತಹ ಸ್ಲಮ್ಗಳಿಗೆ ತೊಂದರೆ ಆಗ್ತಾ ಇದೆ. ಆ ತಡೆಗೋಡೆ ಕಟ್ಟುವಂಥದ್ದು ಮತ್ತು ಹೊಸದಾಗಿ ಒಂದು ಬ್ರಿಡ್ಜನ್ನು ಕೂಡ ಏನು ನಮ್ಮ APMC ಯಂತ್ರ ನಮ್ಮ ಈ ಕಡೆ ಜೋಸಿಗಳಿಗೆ ಬರುವಂಥ ಸಂಚಾರಕರಿಗೆ ಅನುಕೂಲ ಆಗಲಿ ಅಂತೇಳಿ ಅಲ್ಲಿ ಒಂದು 5 ಕೋಟಿ ರೂಪಾಯಿ ಈಗಾಗಲೇ ಒಂದು 5 ಕೋಟಿ ರೂಪಾಯಿ ವೆಚ್ಚದ ಒಂದು ಬ್ರಿಡ್ಜನ್ನು ನಾವು ಪ್ರಾರಂಭ ಮಾಡಿದ್ದೀವಿ. ಏನು ಅಲಂಪುರ ಪೇಟೆಯಿಂದ ಇಳಕಲ್ ನಗರಕ್ಕೆ ನೇರವಾಗಿ ಸಿಟಿ ಎಂಟ್ರಿ ಆಗುವಂಥದ್ದು, ಅದು ಕೂಡ ಕಾಮಗಾರಿ ನಡೀತಾ ಇದೆ. ಇನ್ನೊಂದು 5 ಕೋಟಿ ರೂಪಾಯಿ ಈ ಬ್ರಿಡ್ಜನ್ನು ಕೂಡ ಕೆಲವೇ ದಿನಗಳಲ್ಲಿ ಅದನ್ನು ಭೂಮಿ ಪೂಜೆಯನ್ನು ಮಾಡಿ ಪ್ರಾರಂಭಿಸ್ತೀನಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಧನ್ಯವಾದಗಳು. ಆ ನೀಲನಕ್ಷೆಯಲ್ಲಿ ಮತ್ತು ವಿಶೇಷತೆ ಏನಾದರೂ ಇರಬೇಕು? ಇಲ್ಲಿರುವಂಥ ವಾಸಿಸುವಂಥ ಜನ ಏನು ಬಯಸ್ತಾರ, ಬಹುತೇಕ ಈಗ ಒಂದು ಭವನವನ್ನು ನಿರ್ಮಾಣ ಮಾಡಬೇಕು, ಅಂಬೇಡ್ಕರ್ ಸಮುದಾಯ ಭವನ ಅನ್ನೋದು ಇಲ್ಲಿ ಇದೆ. ಬಹುದಿನದಿಂದ ಇಲ್ಲಿ ಸಣ್ಣ ಪುಟ್ಟ ಈ ಕಾಲನಿಯಲ್ಲಿ ಈ ಒಂದು ಬಡಾವಣೆಯಲ್ಲಿ ಬರುವಂಥ ಅನೇಕ ಜನರಿಗೆ ಬಹಳಷ್ಟು ಅನುಕೂಲ ಆಗಿದೆ. ಮುಖ್ಯವಾಗಿ ಅದೊಂದು ಸಮುದಾಯ ಭವನವನ್ನು ನಿರ್ಮಾಣ ಮಾಡೋದಕ್ಕೆ ಈಗ ಮನವಿ ಮಾಡಿದ್ದಾರೆ. ಆ ಸಮುದಾಯ ಭವನ ಕೂಡ ಒಂದು ಅಂದಾಜು ವೆಚ್ಚದ ಪಟ್ಟಿಯನ್ನು ತಯಾರು ಮಾಡಕ್ಕೆ ನಾನು ಅಧಿಕಾರಿಗಳಿಗೆ ಹೇಳಿದ್ದೀನಿ. ಅದನ್ನು ಕೂಡ ಬರೋ ವರ್ಷದಲ್ಲೇ ಅದನ್ನು ಮುಗಿಸಿ ಒಂದು ಸುಂದರವಾದ ಭವನವನ್ನು ಈ ಮದುವೆ ಮುಂಜಿ ಕಾರ್ಯಕ್ರಮ ಮಾಡೋದಕ್ಕೆ ಜನರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಅದನ್ನ ಮಾಡ್ತೀವಿ. ಮತ್ತು ಏನಾದರೂ ಅವರು ಏನು ಈ ಬಯಸ್ತಾರ ಆ ಬಯಸಿದ ಕೆಲಸಗಳನ್ನು ಎಲ್ಲ ಮಾಡೋದಕ್ಕೂ ನಾವು ಬದ್ಧ ಆಗಿದ್ದೀನಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸರ್, ತಾವು ಶಿಕ್ಷಣದ ಬಗ್ಗೆ ಅಪಾರ ಪ್ರೇಮ ಹೊಂದಿದವರು. ಇದೇ ಬಡಾವಣೆಯಲ್ಲಿ ಹಳೆಯದೊಂದು ಶಿಕ್ಷಣ ಸಂಸ್ಥೆ ಇತ್ತು, ಅದನ್ನ ಉನ್ನತ ದರ್ಜೆಗೆ ಏರಿಸುವಲ್ಲಿ ತಾವೇನು ಕಾರ್ಯಕ್ರಮ ಕೈಗೊಳ್ಳಬಹುದು? ಯಾವುದು ನಮ್ದು ಕೇಂದ್ರ ಶಾಲೆ, ನಮ್ಮ ಕೇಂದ್ರ ಶಾಲೆ ಬಹುದಿನದ ಶಾಲೆ. ಬಹುತೇಕ ಇಲ್ಲಿ ಎಲ್ಲ ಕೂತವರು ಅದ ಶಾಲೆಯಲ್ಲಿ ಓದಂತವ್ರು ಅದಾರ ನಮ್ಮ ಇಳಕಲ್ ನಗರದಲ್ಲಿ. ಬಹುತೇಕ ನಾವು ಬೇರೆ ಶಾಲೆ ಓದಿರ್ಬೇಕು, ಆದರೆ ಅದೊಂದು ಮಾದರಿ ಶಾಲೆ ನಮ್ಮ ಕಾಲದಿಂದ. ಬಹುತೇಕ ಈಗಾಗಲೇ ಅಲ್ಲಿ ಡಾಕ್ಟರ್ ಮೌಲಾನಾ ಅಬ್ದುಲ್ ಕಲಾಂ ಅವರ ಒಂದು ಶಾಲೆಯನ್ನು ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ. ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದ 17-18ರಲ್ಲೇ ಮಂಜೂರಾದಂಥದ್ದು. ಕಳೆದ 5 ವರ್ಷ 18ರಿಂದ 23ವರೆಗೂ ಆ ಕಟ್ಟಡ ಪ್ರಾರಂಭ ಮಾಡಲಿಲ್ಲ. ದುಡ್ಡು ಮಂಜೂರಾತಿಯಾಗಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಅಂತ ದುಡ್ಡು ಮಂಜೂರಾತಿ ಇದ್ರೂ ಕೂಡ ಆ ಒಂದು ಕಾಮಗಾರಿಯನ್ನು ಪ್ರಾರಂಭ ಮಾಡಲಿಲ್ಲ. ಮತ್ತೆ ನಾನು 2023ಕ್ಕೆ ಶಾಸಕನಾದ ಮೇಲೆ ಮತ್ತೆ ಅದನ್ನ ಈಗ ಪ್ರಾರಂಭ ಮಾಡಿದ್ದೀನಿ. ಅದು ಕೆಲವೇ ದಿನಗಳಲ್ಲಿ ಮುಗಿಯುವಂತಿದೆ. ಆ ಒಂದು ಉದ್ಘಾಟನೆಯನ್ನು ಮಾಡ್ತೀನಿ. ಮತ್ತು ಅನೇಕ ಶಾಲೆ ಕೊಠಡಿಗಳು ಏನು ಎಲ್ಲವೂ ಶಿಥಿಲಗೊಂಡಿತ್ತು, ಬಹಳಷ್ಟು ಹಳೆ ಕಟ್ಟಡ ಇರೋದ್ರಿಂದ ಅವನ್ನ ನವೀಕರಣ ಮಾಡೋದಕ್ಕೆ ನಾವು ಈಗಾಗಲೇ ಕೆಲವಷ್ಟು ಅನುದಾನ ಕೊಟ್ಟಿದ್ದೀನಿ. ಮೊನ್ನೆ ತಾನೇ ಕಳೆದ ವರ್ಷ 4 ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದೀನಿ. ಸೆಂಟ್ರಲ್ ಸ್ಕೂಲಲ್ಲೇ ಕೇಂದ್ರ ಶಾಲೆಯಲ್ಲಿ 4 ಕೊಠಡಿಗಳನ್ನು ಉದ್ಘಾಟನೆ ಮಾಡಿದ್ದೀನಿ. ಇನ್ನೂ ಅದನ್ನು ಅಭಿವೃದ್ಧಿಪಡಿಸೋದಕ್ಕೆ ಈಗಾಗಲೇ ನನ್ನ ಹತ್ರ ಮನವಿ ಮಾಡ್ಕೊಂಡಿದ್ದಾರೆ. ಎಲ್ಲ ರೀತಿಯಲ್ಲಿ ಆ ಶಿಕ್ಷಣಕ್ಕೆ ಏನು
ಅವಶ್ಯಕತೆ ಇದೆ. ಅದಕ್ಕೆ ನಾವು ಅಭಿವೃದ್ಧಿಯನ್ನ ಮಾಡಿಕೊಡುವಂತ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಬಡಾವಣೆಯಲ್ಲಿ ಕಟ್ಟಡಗಳು ಬಹಳ ಹಳೆಯದು, ಶಿಥಿಲಗೊಂಡವು. ಇಳೆ ಮಳೆ ಅತಿ ಹೆಚ್ಚು ಆಗ್ತಾ ಇದೆ. ಅದಕ್ಕೆ ಅಲ್ಲಿ ವಾಸಸ್ಥಳಕ್ಕೂ ತೊಂದರೆ ಆಗಿದೆ ಸರ್ ಇಲ್ಲಿ ಜನರಿಗೆ. ಸತ್ಯ ತಾವು ಹೇಳೋದು ಸತ್ಯ. ಯಾಕಂದ್ರೆ ಈ ಕಡೆ ನಾನು ಅದಕ್ಕೆ ದತ್ತಕ್ಕೆ ತಗೊಂಡಿದ್ದೆ. ಅವ್ರಿಗೆ ಪೌರ ಕಾರ್ಮಿಕರಿಗೆ ನಾನು ಈಗಾಗಲೇ ಹೇಳ್ದಂಗೆ ಅವ್ರಿಗೆ ಹಕ್ಕುಪತ್ರ ಕೊಟ್ಟು ಒಂದು ಸುರಕ್ಷಿತವಾದ ಒಂದು ಮನೆಯನ್ನು ಕೂಡ, ಯಾಕಂದ್ರೆ 50 ವರ್ಷದ ಮನೆಗಳದಾವು, ಪಾಪ ಹಂಚಿನ ಮನೆ ಹಾಕೊಂಡು ಅದರಾಗ ವಾಸ ಮಾಡಿಕೊಂಡು ಇಳಕಲ್ ನಗರಕ್ಕೆ ಸೇವೆ ಮಾಡ್ತಾ ಬಂದಿದ್ದಾರೆ. ಆ ಹೊಸ ಮನೆಗಳನ್ನು ಕೂಡ ನಿರ್ಮಾಣ ಮಾಡ್ಕೊಳ್ಳುವಂತ ಕೆಲಸ ಮಾಡ್ತೀವಿ. ಸರ್, ಇಲ್ಲಿ ಎಲ್ಲರೂ ಆದಷ್ಟು ಪೌರ ಕಾರ್ಮಿಕರು ಇಲ್ಲಿ ವಾಸಸ್ಥಳ ಅದ. ನಗರಸಭೆಯಲ್ಲಿ ಅವರು ತಮ್ಮ ದಿನನಿತ್ಯವಾದ ರುಟೀನ್ ಒಳಗೆ ಭಾಗಿಯಾಗಿರ್ತಾರೆ. ಸರ್, ಅಲ್ಲಿ ತಾವೆಲ್ಲ ಪೌರ ಕಾರ್ಮಿಕರು ತಾವೆಲ್ಲ ವರ್ಕಿಗೆ ಹೋಗ್ತಾರೆ. ಬೆಳಗ್ಗೆ 4 ಗಂಟೆಯಿಂದ ನಾವು ಯಾರು ಇದ್ದಿರಲ್ಲ, ಅವಾಗೆ ಅವರೆಲ್ಲ ವರ್ಕಿಗೆ ಇರ್ತಾರೆ. ಬಟ್ ಅಲ್ಲಿ ಅವರಿಗೆ ಸುರಕ್ಷಾ ಕವಚಗಳನ್ನು ನಗರಸಭೆಯಿಂದ ಪ್ರೊವೈಡ್ ಮಾಡಿಲ್ಲ ಸರ್. ತಾವು ಓಪನ್ ಆಗಿ ಇಳಿದು ಘಟನೆಯಲ್ಲಿ ಸುರಕ್ಷಾ ಕವಚಗಳನ್ನು ಕೊಟ್ಟಿಲ್ಲ ಅಂತ ಖಂಡಿತವಾಗಿ ನಾನು ಮಾತಾಡ್ತೀನಿ. ನಮ್ಮ ನಗರಸಭೆ ಕಮಿಷನರ್ಗೆ ಅದು ಮಾತಾಡಿ ಅವ್ರಿಗೆ ಏನು ಸುರಕ್ಷಿತ ಕವಚ ಕೊಡಬೇಕು, ಅವ್ರಿಗೆ ಏನು ರಕ್ಷಣೆ ಆಗೋ ದೃಷ್ಟಿಯಲ್ಲಿ ಏನೇನು ಮಾಡಿಲ್ಲ ಸರ್. ಹೌದು, ಬಹುತೇಕ ಅದನ್ನ ನನ್ನ ಕಮಿಷನರ್ ಜೊತೆ ಮಾತಾಡಿ ಅದನ್ನು ಕೂಡ ಅವ್ರಿಗೆ ಒದಗಿಸುವಂತ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು.